ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ learning.com. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಪೆಡಗಾಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋಂಥ ಸ್ಟೆಫನ್ ಕ್ರಶನ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಕರ್ನಾಟಕ TET ಹಾಗೂ ಸೆಂಟ್ರಲ್ TET ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಸ್ಟೆಫನ್ ಕ್ರಶನ್ ಥಿಯರಿ, ಈ ಥಿಯರಿನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಥಿಯರಿ ಅಂತಲೂ ಕೂಡ ಕರೀತಾರೆ. ನೀವು ಕ್ವಶನ್ ಪೇಪರಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಥಿಯರಿ ಅಂತ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸ್ಟೆಫನ್ ಕ್ರಶನ್ ಥಿಯರಿ, ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಥಿಯರಿ ಎರಡೂ ಕೂಡ ಸೇಮೇನೆ. ಈ ಪಿಕ್ಚರ್ ಸ್ಟೆಫನ್ ಕ್ರಶನ್ ಅವ್ರದ್ದು. ಸ್ಟೆಫನ್ ಕ್ರಶನ್ ಬಾರ್ನ್ ಇನ್ 1941. ಇವರು ಹುಟ್ಟಿದ ಯಾವಾಗ 1941ರಲ್ಲಿ. ಪ್ರೊಫೆಸರ್ ಅಟ್ ದಿ ಯೂನಿವರ್ಸಿಟಿ ಆಫ್ ಸೌತ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಇವರು ಪ್ರೊಫೆಸರ್ ಆಗಿರ್ತಾರೆ. ಕಾಂಟ್ರಿಬ್ಯೂಟೆಡ್ ಟು ದಿ ಫೀಲ್ಡ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಬೈಲಿಂಗ್ವಲ್ ಎಜುಕೇಷನ್ ಆ್ಯಂಡ್ ರೀಡಿಂಗ್. ಯಾವೊಂದು ಫೀಲ್ಡಲ್ಲಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿರೋಂಥದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಬೈಲಿಂಗ್ವಲ್ ಎಜುಕೇಷನ್ ಹಾಗೆ ರೀಡಿಂಗ್. ನೌನ್ ಫಾರ್ ಹಿಸ್ 5 ಹೈಪೋಥಿಸಿಸ್ ರಿಲೇಟೆಡ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಇವರು ಯಾವೊಂದು ವರ್ಕಿಗೆ ಇವ್ರು ತುಂಬ ಫೇಮಸ್ ಅಂತಂದರೆ ಇವ್ರು ಏನು 5 ಹೈಪೋಥಿಸಿಸ್ ಕೊಟ್ಟಿದ್ದಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಆ ಒಂದು ವರ್ಕಿಗೆ ಇವರು ತುಂಬ ಫೇಮಸ್. ಫಸ್ಟ್ ನಾವು 5 ಹೈಪೋಥಿಸಿಸ್ ಯಾವ್ದು ಅವ್ರು ಕೊಟ್ಟಿರೋದು ಅಂತ ನೋಡಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಬಗ್ಗೆ. ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್, ಸೆಕೆಂಡ್ ಒನ್ ದಿ ಮಾನಿಟರ್ ಹೈಪೋಥಿಸಿಸ್, ಥರ್ಡ್ ಒನ್ ದಿ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್, ಫೋರ್ತ್ ಒನ್ ದಿ ಇನ್ಪುಟ್ ಹೈಪೋಥಿಸಿಸ್, ಫಿಫ್ತ್ ಒನ್ ದಿ ಎಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್. ಓಕೆ, ಈಗ ಒಂದೊಂದನ್ನು ಕೂಡ ಡೀಟೇಲಾಗಿ ಕಲಿತಾ ಹೋಗೋಣ. ಫಸ್ಟ್ ಒನ್ ದಿ ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್. ಇವ್ರು ಏನು ಹೇಳ್ತಾರೆ ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್ ಬಗ್ಗೆ ಅಂತ ಅಂದರೆ, ಅಕಾರ್ಡಿಂಗ್ ಟು ಕ್ರಶನ್ ದೇರ್ ಆರ್ 2 ways ಫಾರ್ ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನರ್ಸ್ ಟು ಡೆವಲಪ್ ನಾಲೆಡ್ಜ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್. ನಮ್ದು ಯಾವ್ದು ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಅಟ್ ಪ್ರೆಸೆಂಟ್ ಇಂಗ್ಲೀಷ್ ತಾನೆ. ಇಂಗ್ಲೀಷ್ನ ಯಾವ ರೀತಿ ಕಲಿಬೋದು, ಡೆವಲಪ್ ಮಾಡ್ಕೋಬೋದು ನಾಲೆಡ್ಜ್ನ ಅಂತಂದರೆ 2 waysಲ್ಲಿ, 2 ದಾರಿಲಿ. ಫಸ್ಟ್ ಒನ್ ಇಸ್ ಅಕ್ವಿಸಿಷನ್, ಇನ್ನೊಂದು ಲರ್ನಿಂಗ್. ಅಕ್ವಿಸಿಷನ್ ಅಂತ ಅಂದರೆ ಗ್ರಹಿಸೋದು, ಓಕೆ. ಲರ್ನಿಂಗ್ ಅಂತಂದರೆ ಕಲಿಕೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಇಂಗ್ಲೀಷ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಓಕೆ, ಅಕ್ವಿಸಿಷನ್ ಮೀನ್ಸ್ ಗ್ರಹಿಕೆ, ಲರ್ನಿಂಗ್ ಮೀನ್ಸ್ ಕಲಿಕೆ. ಫಸ್ಟ್ ಅಕ್ವಿಸಿಷನ್ ಅಂತಂದರೆ ಹೇಗೆ ಕಲ್ತ್ಕೊಳ್ಳೋದು ಅಂದರೆ ಸಬ್ಕಾನ್ಷಿಯಸ್ ಆಗಿ, ನಮಗೆ ಗೊತ್ತಿಲ್ಲ ಅದನ್ನು ನಾವು ಕಲಿತಿದ್ದೀವಿ ಅಂತ ಸಬ್ಕಾನ್ಷಿಯಸ್ ಆಗಿ ಕಲ್ತ್ಕೊಳ್ತಾ ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಮಗು ಏನು ಮಾಡುತ್ತೆ, ಫ್ಯಾಮಿಲಿಲಿ, ಫ್ರೆಂಡ್ಸಲ್ಲಿ ಅಥವಾ ಏನು ಮಾತಾಡ್ತಿರುತ್ತೆ, ತನಗೆ ಗೊತ್ತಿಲ್ಲದೇ ಏನು ಮಾಡ್ತಿರುತ್ತೆ, ಭಾಷೆ ಕಲಿತಿರುತ್ತೆ. ಹೌದು ತಾನೆ. ಈಗ ಚಿಕ್ಕವರಿದ್ದಾಗ ನಾವು ಏನು ಹಿಂಗೆ ಕಲೀಲೇಬೇಕು ಒಂದು ಗೋಲ್ ಇಟ್ಕೊಂಡು ಕಲಿತಿರ್ತೀವೋ ಮಾತಾಡೋದು, ಇಲ್ಲ ತಾನೆ, ಸಬ್ಕಾನ್ಷಿಯಸ್ ಆಗಿ ಕಲ್ತ್ಕೊತಾ ಇರ್ತೀವಿ. ಸೊ ಅದನ್ನೇ ಇಲ್ಲಿ ಏನಂತ ಹೇಳ್ತಿರೋದು ಅಕ್ವಿಸಿಷನ್ ಅಂತ ಅನ್ನೋದು. ಲರ್ನಿಂಗ್ ಅಂತ ಅಂದರೆ ಕಾನ್ಷಿಯಸ್ ಮೀನ್ಸ್ ಸ್ಕೂಲ್ಗೆ ಹೋಗಿ ನಾವು ಪರ್ಟಿಕ್ಯುಲರಾಗಿ ಒಂದು ಗೋಲ್ ಇಟ್ಕೊಂಡು ಏನು ಕಲಿತಾರೆ, ಕಲೀಲೇಬೇಕು ಎಕ್ಸಾಮಿಗೆ ಬರುತ್ತಿದ್ದು ಅಂತ ಕಾನ್ಷಿಯಸ್ಸಿಂದ ಏನು ಪಾಠ ಕೇಳಿಸ್ಕೊಂಡು ಕಲ್ತ್ಕೊತೀವಿ ಅದನ್ನ ಏನಂತ ಹೇಳ್ತೀವಿ, ಲರ್ನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಪ್ಲಿಸಿಟ್. ಅಕ್ವಿಸಿಷನ್ ಅನ್ನೋದೇನು ಇಂಪ್ಲಿಸಿಟ್ ಮೀನ್ಸ್ ಸೂಚ್ಯ ಅಂತ ಹೇಳ್ತೀವಿ. ಎಕ್ಸ್ಪ್ಲಿಸಿಟ್ ಅಂತ ಅಂದರೆ ಸ್ಪಷ್ಟ. ಓಕೆ, ಇಂಪ್ಲಿಸಿಟ್ ಅಂತಂದರೆ ಇಂಡೈರೆಕ್ಟಾಗಿ ಕಲಿಯೋ ಅಂಥದ್ದು. ಏನೀಗ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಕಲಿತಿರ್ತೀವಿ ನಾವು, ಅದನ್ನೇ ಏನಂತ ಹೇಳೋಂಥದ್ದು ಇಂಪ್ಲಿಸಿಟ್ ಅಂತ ಹೇಳ್ತೀವಿ. ಕಾನ್ಷಿಯಸ್ಸಿಂದ ಗೋಲಿಂದ ಸ್ಪಷ್ಟವಾಗಿ ನೀಟಾಗಿ ಕಲ್ತ್ಕೊತಿರ್ತೀವಲ್ಲ ಅದನ್ನು ಡೈರೆಕ್ಟಾಗಿ ಏನಂತ ಹೇಳ್ತೀವಿ, ಅದು ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ. ಲರ್ನಿಂಗಲ್ಲಿ ಬರೋಂಥದ್ದೇನು ಕಾನ್ಷಿಯಸ್. ಸ್ಕೂಲಲ್ಲಿ ಏನು ಕಲಿತಿರ್ತೀವಿ, ಎಕ್ಸಾಮ್ಗೋಸ್ಕರ ನಾವು ಕಲೀಲೇಬೇಕು ಅಂತ ಕಲಿತಿರ್ತೀವಲ್ವ, ಅದನ್ನೇ ಲರ್ನಿಂಗ್ ಅನ್ನೋದು ಕಾನ್ಷಿಯಸ್ ಅಂತ ಹೇಳೋಂಥದ್ದು. ಡಿಲಿಬ್ರೇಟ್ ಅಂತ ಅಂದರೆ ಉದ್ದೇಶಪೂರ್ವಕವಾಗಿ ಕಲಿಯೋ ಅಂಥದ್ದು. ಓಕೆ, ಕಲೀಲೇಬೇಕು ನಾವು, ಅದು ಎಕ್ಸಾಮಿಗೆ ಬರುತ್ತೆ, ಓದಲೇಬೇಕು ಅಂತ ಏನು ಕಲಿತೀವಿ ಅದನ್ನೇ ಡಿಲಿಬ್ರೇಟ್ ಅಂತ ಹೇಳ್ತೀವಿ. ಎಕ್ಸ್ಪ್ಲಿಸಿಟ್ ಅಂತ ಅನ್ನೋದು. ಅಕ್ವಿಸಿಷನ್ ಅಂತಂದರೆ ನ್ಯಾಚುರಲ್. ಓಕೆ, ನೈಸರ್ಗಿಕವಾಗಿ ಕಲಿಯೋ ಅಂಥದ್ದು ಅಕ್ವಿಸಿಷನ್. ನೆಕ್ಸ್ಟ್ ಇನ್ಫಾರ್ಮಲ್ ಅಂದರೂ ಕೂಡ ಅಕ್ವಿಸಿಷನ್. ನೀವು ಮೇಯ್ನಾಗಿ ಇನ್ಫಾರ್ಮಲ್, ಸಬ್ಕಾನ್ಷಿಯಸ್, ನ್ಯಾಚುರಲ್, ಇಂಪ್ಲಿಸಿಟ್ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಅಕ್ವಿಸಿಷನಲ್ಲಿ ಬರೋ ಅಂಥದ್ದು. ಅಕ್ವಿಸಿಷನ್ ಅಂತಂದರೆ ನಮಗೆ ಗೊತ್ತಿಲ್ಲದೇ ನಾವೇನು ಕಲಿತಿರ್ತೀವಿ, ಮಾತಾಡೋದಾಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಮನೇಲಿ ನಮ್ಗೆ ಗೊತ್ತಿರುತ್ತೆ ನಾವು ಹಿಂಗೆ ಮಾತಾಡಬೇಕು, ಹಿಂಗೆ ಕಲಿಬೇಕು ಅಂತ ಕಲಿತಿರ್ತೀವ ಮಾತಾಡೋದನ್ನ. ನೋ, ಸಬ್ಕಾನ್ಷಿಯಸ್ ಆಗಿ ಕಲಿತಿರ್ತೀವಿ. ಅದನ್ನೇ ಏನಂತ ಹೇಳೋ ಅಂಥದ್ದು ಅಕ್ವಿಸಿಷನ್ ಅಂತ ಹೇಳೋ ಅಂಥದ್ದು. ಇನ್ಫಾರ್ಮಲ್ ಆಗಿ ಕಲಿಯೋ ಅಂಥದ್ದೇ. ನೆಕ್ಸ್ಟ್ ಲರ್ನಿಂಗ್ ಅಂತ ಅಂದರೆ ನೀವು ಸ್ಕೂಲ್ಗೆ ಹೋಗಿ ಏನು ಕಲೀಲೇಬೇಕು ಅಂತ ಕಲಿತಿರ್ತೀರಲ್ಲ ಅದನ್ನೇ ಲರ್ನಿಂಗ್ ಅಂತ ಹೇಳೋ ಅಂಥದ್ದು. ಓಕೆ, ಕಾನ್ಷಿಯಸ್, ಡಿಲಿಬ್ರೇಟು, ಎಕ್ಸ್ಪ್ಲಿಸಿಟಿ, ರೂಲ್ಸು, ಫಾರ್ಮಲ್, ಗ್ರಾಮರ್ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಲರ್ನಿಂಗಲ್ಲಿ ಬರೋ ಅಂಥದ್ದು. ಅಕ್ವಿಸಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್
ಲರ್ನಿಂಗ್. ಇದನ್ನು ಹೇಳಿದ್ಯಾರು, ಅಕ್ವಿಸಿಷನ್ ಅನ್ನೋದು ಲರ್ನಿಂಗಿಂತ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ಯಾರು, ಸ್ಟೆಫನ್ ಕ್ರಶನ್ ಅವರು. ಫಸ್ಟ್ ಹೈಪೋಥಿಸಿಸಲ್ಲಿ ಏನು ಹೇಳ್ತಾರೆ, ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸಲ್ಲಿ ಅವರು ಸ್ಟೆಫನ್ ಕ್ರಶನ್ ಅವರು ಕಲಿಕೆ ಅನ್ನೋದು ಸೆಕೆಂಡ್ ಲ್ಯಾಂಗ್ವೇಜ್ ಹೇಗೆ ಡೆವಲಪ್ ಮಾಡ್ಕೋತಾರೆ ಅಂದರೆ 2 ವೇಸಿಂದ. ಫಸ್ಟ್ ಒನ್ ಅಕ್ವಿಸಿಷನ್, ಇನ್ನೊಂದು ಲರ್ನಿಂಗ್ ಅಂತ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರೆ, ಅಕ್ವಿಸಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲರ್ನಿಂಗ್. ಅಕ್ವಿಸಿಷನ್ ಅನ್ನೋದು ಲರ್ನಿಂಗಿಂತ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಕ್ವಿಸಿಷನ್ ಅಂದರೆ ಗ್ರಹಿಕೆ, ಲರ್ನಿಂಗ್ ಅಂದರೆ ಕಲಿಕೆ. ದಿ ಮಾನಿಟರ್ ಹೈಪೋಥಿಸಿಸ್. ಮಾನಿಟರ್ ಹೈಪೋಥಿಸಿಸ್ ಅಂತಂದರೆ, ಈಗ ಮನೇಲಿ ಏನೋ ಸೆಂಟೆನ್ಸ್ ಮಾಡೋದೆಲ್ಲ ಕಲ್ತಿರ್ತೀರ. ನೆಕ್ಸ್ಟ್ ಏನು ಮಾಡ್ತೀರಾ, ಸ್ಕೂಲಿಗೆ ಬರ್ತೀರಾ. ಸ್ಕೂಲಲ್ಲೂ ಟೀಚರ್ ಹೇಳ್ಕೊಡ್ತಾರೆ. ಈಗ ಮಾತಾಡ್ತಾ ನೀವು ಇಂಗ್ಲೀಷ್ ಕಲಿಬೇಕಾದ್ರೆ ಸ್ಕೂಲಲ್ಲಿ ಕೂಡ ಟೀಚರ್ ಮಾತಾಡ್ಬೇಕಾದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡಿರ್ತೀರ ನೀವು, ಹೌದು ತಾನೆ? ಮನೆಯಲ್ಲೂ ಸ್ವಲ್ಪ ಕಲ್ತಿರ್ತೀರ, ನಿಮ್ಮ ಪೇರೆಂಟ್ಸ್ ಮಾತಾಡ್ಬೇಕಾದ್ರೆ ಸ್ಕೂಲಲ್ಲೂ ಬಂದು ಕಲಿತೀರಾ. ನೆಕ್ಸ್ಟ್ ಅದನ್ನೇನು ಮಾಡ್ತೀರಾ, ನೀವು ಫಿಲ್ಟರ್ ಮಾಡ್ಕೋತೀರಾ, ಮೀನ್ಸ್ ಚೇಂಜಸ್ ಮಾಡ್ಕೋತೀರಾ. ಯಾವ ಸೆಂಟೆನ್ಸ್ನ ಯೂಸ್ ಮಾಡಬೇಕು, ಯಾವ್ದು ಕರೆಕ್ಟ್ ಏನು ಅಂತ ನೀವು ಎಡಿಟ್ ಮಾಡ್ಕೋತೀರಾ ಅಲ್ವಾ, ಚೇಂಜಸ್ ಮಾಡ್ಕೋತೀರಾ ಅಲ್ವಾ, ಅದನ್ನೇ ಮಾನಿಟರ್ ಹೈಪೋಥಿಸಿಸ್ ಅಂತ ಹೇಳ್ತೀರಾ ಅಂಥದ್ದು. ಇಲ್ಲೇನು ಹೇಳಿದ್ದಾರೆ, ಲರ್ನರ್ಸ್ ಆರ್ ಏಬಲ್ ಟು ಎಡಿಟ್ ಆರ್ ಸೆಲ್ಫ್ ಮಾನಿಟರ್ ದೇರ್ ಲ್ಯಾಂಗ್ವೇಜ್. ಇನ್ನು ಭಾಷೆ ಅನ್ನೋದಿರುತ್ತೆ, ಅದನ್ನು ಸೆಲ್ಫ್ ಮಾನಿಟರ್ ಮಾಡ್ಕೊಳ್ಳೋ ಅಂಥದ್ದು, ಎಡಿಟ್ ಮಾಡೋ ಅಂಥದ್ದು. ಯಾವ ಸೆಂಟೆನ್ಸ್ನ ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅಂತ ನಾವೇ ಸ್ವತಃ ನಾವೇ ಮಾನಿಟರ್ ಮಾಡ್ಕೊಳ್ಳೋ ಅಂಥದ್ದು. ಮನೇಲೊಂದು ಸೆಂಟೆನ್ಸ್ ಕಲ್ತಿರ್ತೀವಿ, ಮೂವಿ ನೋಡ್ತಿರ್ತೀವಿ, ಆಗ ಅಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ ಬರ್ತಿರುತ್ತೆ ಸಬ್ ಟೈಟಲ್ಸು, ಅಲ್ಲಿ ನೋಡ್ಬಿಟ್ಟು ಕಲ್ತ್ಕೋತೀವಿ. ಅವಾಗ ಏನು ಮಾಡ್ತೀವಿ, ಚೇಂಜಸ್ ಮಾಡ್ಕೋತೀವಿ. ಓ ಇದು ಸರಿ, ಇದು ತಪ್ಪು, ಈ ಸೆಂಟೆನ್ಸ್ನ ನಾವು ಯೂಸ್ ಮಾಡಬೇಕು ಅಂತ. ಸೊ ಅದನ್ನೇ ಏನಂತ ಹೇಳೋ ಅಂಥದ್ದು ಸ್ಟೆಫನ್ ಕ್ರಶನ್ ಅವರು ಮಾನಿಟರ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವರು 3 ಟರ್ಮ್ಸ್ನ ಹೇಳ್ತಾರೆ. ಯಾವುದ್ಯಾವುದು ಅಂದರೆ ಟೈಮ್, ಫಾರ್ಮ್, ರೂಲ್ಸ್. ಟೈಮ್ ಅಂತಂದರೆ ಎಷ್ಟು ಸಮಯ ತೊಗೋತೀವಿ ನಾವು ಕಲ್ತ್ಕೊಳ್ಳೋದಕ್ಕೆ, ಅದು. ಫಾರ್ಮ್, ಯಾವೊಂದು ಫಾರ್ಮಲ್ಲಿ ಕಲಿತೀವಿ ಅದು. ನೆಕ್ಸ್ಟ್ ರೂಲ್ಸ್, ನಿಯಮ ಹೇಗಿರುತ್ತೆ. ಫಾರ್ಮ್ ಮೀನ್ಸ್ ಸ್ಟ್ರಕ್ಚರ್ ಹೇಗಿರಬೇಕು, ಫಸ್ಟ್ ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು, ಆಬ್ಜೆಕ್ಟ್ ಬರಬೇಕು, ಈ ರೀತಿ. ಓಕೆ, 3 ಆಸ್ಪೆಕ್ಟ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಅಂಡರ್ ಮಾನಿಟರ್ ಅಂತ ಅಂದರೆ ಇನ್ನು ಯಾರು ನೀಟಾಗಿ ಕಲ್ತಿರಲ್ಲ, ಸ್ವಲ್ಪ ಕಲ್ತಿರ್ತಾರೆ, ಅದನ್ನು ಏನಂತ ಹೇಳೋಂಥದ್ದು ಅಂಡರ್ ಮಾನಿಟರ್ ಅಂತ ಹೇಳೋಂಥದ್ದು. ಓವರ್ ಮಾನಿಟರ್ ಅಂತ ಅಂದರೆ ತುಂಬ ಜಾಸ್ತಿ ಕಲ್ತಿರೋ ಅಂಥದ್ದು. ಆಪ್ಟಿಮಲ್ ಮಾನಿಟರ್ಸ್ ಅಂತ ಅಂದರೆ ಈಕ್ವಲ್, ಬ್ಯಾಲೆನ್ಸ್ ಮಾಡೋ ಅಂಥದ್ದು. ದಿ ಮಾನಿಟರ್ ಹೈಪೋಥಿಸಿಸ್ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಏನು ಎಡಿಟ್ ಮಾಡೋದು, ಸಬ್ ಟೈಟಲ್ಸಲ್ಲಿ ಕಲ್ತಿರ್ತೀವಿ, ಟೀಚರ್ ಮಾತಾಡೋದನ್ನ ಕಲ್ತಿರ್ತೀವಿ. ಕಲ್ತಿದ್ದನ್ನು ಏನು ಮಾಡ್ಕೊಳ್ಳೋ ಅಂಥದ್ದು ಸ್ವಯಂ ಏನು ಮಾಡೋ ಅಂಥದ್ದು ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದು, ಎಡಿಟ್ ಮಾಡ್ಕೊಳ್ಳೋ ಅಂಥದ್ದು. ಯಾವ್ದು ಕರೆಕ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯೂಸ್ ಮಾಡೋ ಅಂಥದ್ದು. ಓಕೆ, ನೆಕ್ಸ್ಟ್ ದಿ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್. ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಅಂದರೆ ಸಮ್ ಸ್ಟ್ರಕ್ಚರ್ಸ್ ಆರ್ ಮೋರ್ ಈಸಿಲಿ ಅಕ್ವೈರ್ಡ್ ದ್ಯಾನ್ ಅದರ್ಸ್. ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಅಂತಂದರೆ ನೈಸರ್ಗಿಕವಾಗಿ ಕಲಿಯೋ ಅಂಥದ್ದು. ನಾವು ಕಲಿಬೇಕಾದ್ರೆ ಒಂದು ಸ್ಟ್ರಕ್ಚರ್ಫುಲ್ಲಾಗಿ ಒಂದು ಆರ್ಡರಲ್ಲಿ ಕಲಿತೀವಿ ತಾನೆ. ಈಗ ಫಾರ್ ಎಕ್ಸಾಂಪಲ್ ಟೆನ್ಸಸ್ ಕಲಿಬೇಕಾದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಕಲಿತೀವಿ, ಆಮೇಲೆ ಪಾಸ್ಟ್ ಟೆನ್ಸ್ ಕಲಿತೀವಿ, ಆಮೇಲೆ ಫ್ಯೂಚರ್ ಟೆನ್ಸ್ ಕಲಿತೀವಿ. ಹೀಗೆ ಹೋಗ್ಬೇಕು ತಾನೆ ಒಂದು ಸೀಕ್ವೆನ್ಷಿಯಲ್ ಆರ್ಡರಲ್ಲಿ. ಅದನ್ನೇ ಏನಂತ ಹೇಳೋಂಥದ್ದು ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಅಂತ ಹೇಳೋಂಥದ್ದು. ಇವಾಗ ನಾವು ಲ್ಯಾಂಗ್ವೇಜ್ ಸ್ಕಿಲ್ಸ್ ತೊಗೊಂಡ್ರೆ, ಭಾಷೆ ಕಲಿಬೇಕಾದ್ರೆ ಹೇಗೆ ಕಲಿತೀವಿ, LSRW ಹೀಗೆ ಕಲಿಯೋದು. ಫಸ್ಟ್ ಏನು ಮಾಡ್ತೀವಿ, ಲಿಸ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಕೇಳಿಸ್ಕೊಂಡಿದ್ದನ್ನ ಮಾತಾಡ್ತೀವಿ. ನೆಕ್ಸ್ಟ್ ರೀಡಿಂಗ್, ಓದ್ತೀವಿ ಅದನ್ನು. ನೆಕ್ಸ್ಟ್ ರೈಟಿಂಗ್. ಈ ಥರ ಒಂದು ನ್ಯಾಚುರಲ್ ಆರ್ಡರಲ್ಲಿ ಕಲಿತಾ ಹೋಗ್ತೀವಲ್ವ, ಅದನ್ನೇ ಇವ್ರು ಏನಂತ ಹೇಳ್ತೀರ, ದಿ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಅಂತ ಹೇಳ್ತೀರಾ ಅಂಥದ್ದು. ನೆಕ್ಸ್ಟ್ ದಿ ಇನ್ಪುಟ್ ಹೈಪೋಥಿಸಿಸ್. ಇದು ತುಂಬ ಇಂಪಾರ್ಟೆಂಟ್, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿರ್ತಾರೆ. ದಿ ಇನ್ಪುಟ್ ಹೈಪೋಥಿಸಿಸ್ ಅಂದರೆ ಏನು ನೋಡ್ತೋಗೋಣ. ಹ್ಯೂಮನ್ ಅಕ್ವೈರ್ ಲ್ಯಾಂಗ್ವೇಜ್ ಬೈ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್. ಕಾಂಪ್ರಿಹೆನ್ಸಿಬಲ್ ಮೀನ್ಸ್ ಮೀನಿಂಗ್, ಅರ್ಥ, ಏನು ಅರ್ಥ ಮಾಡ್ಕೊಂಡಿದ್ದೀವಿ, ಆ ಒಂದು ನಾಲೆಡ್ಜ್ನ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ಏನು ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನೇ ಏನಂತ ಹೇಳೋ ಅಂಥದ್ದು ಕಾಂಪ್ರಿಹೆನ್ಸಿಬಲ್. ಲ್ಯಾಂಗ್ವೇಜ್ನ ಮನುಷ್ಯರು ಹೇಗೆ ಅರ್ಥ ಮಾಡ್ಕೋತಾರೆ, ಕಾಂಪ್ರಿಹೆನ್ಸಿಬಲ್ ಇನ್ಪುಟ್. ಐ ಅಂತ ಅಂದರೆ ಕರೆಂಟ್ ಲೆವೆಲ್. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು ಸ್ಕೂಲಿಗೆ ಬರುತ್ತೆ, ಫಸ್ಟ್ ಡೇ ಸ್ಕೂಲಿಗೆ ಬರುತ್ತೆ. ಆ ಮಗುಗೆ ಏನು ಗೊತ್ತಿರುತ್ತೆ, ABCD ಅಷ್ಟೇ ಗೊತ್ತಿರುತ್ತೆ. ಅದನ್ನು ಏನಂತ ಹೇಳ್ತೀವಿ ನಾವು, ಕರೆಂಟ್ ಲೆವೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೀಚರ್ ಏನು ಮಾಡ್ತಾರೆ, A ಫಾರ್ ಆ್ಯಪಲ್, B ಫಾರ್ ಬಾಲ್ ಹಿಂಗೆ ಹೇಳ್ಕೊಡ್ತಾರೆ. ಹಿಂಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಅದೇನಾಗುತ್ತೆ, ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಆಗುತ್ತೆ. ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಅಂತ ಅಂದರೆ ಟೀಚರ್ ಏನು ಇನ್ಪುಟ್ ಕೊಡ್ತಾರೆ ಮಗುಗೆ, A ಫಾರ್ ಆ್ಯಪಲ್, B ಫಾರ್ ಬಾಲ್ ಅನ್ನೋದನ್ನ ಏನು ಕಲಿಸ್ತಾರೆ ಮಗುಗೆ, ಕಲಿಸ್ದಾಗ ಅದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ತಾನೆ. ಮಗು ಅದನ್ನು ಇಂಟೇಕ್ ಮಾಡ್ಕೊಳ್ಳುತ್ತೆ, ಅವ್ರು ಹೇಳ್ಕೊಟ್ಟಿದ್ದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳುತ್ತೆ. A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ. ಅದನ್ನು ಏನಂತ ಹೇಳ್ತೀವಿ ನಾವು ಇಲ್ಲಿ, ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಅಂತ ಹೇಳ್ತೀವಿ. ಐ ಅಂತಂದರೆ ಅದೇನು ಜಸ್ಟ್
ABCD ಅಷ್ಟೇ ಕಲ್ತಿರುತ್ತಲ್ವ, ಇದನ್ನ ಏನಂತ ಹೇಳ್ತೀವಿ, ಐ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೀಚರ್ ಏನು ಮಾಡ್ತಾರೆ, A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ ಟೀಚರ್ ಹೇಳ್ಕೊಡ್ತಾರೆ. ಅವಾಗ ಏನು ಮಾಡುತ್ತೆ, ಮಗು ನೀಟಾಗಿ ಅರ್ಥ ಮಾಡ್ಕೊಂಡು ಕಲಿಯುತ್ತೆ, ಇಂಟೇಕ್ ಮಾಡ್ಕೊಳ್ಳುತ್ತೆ ಅದನ್ನು ಏನಂತ ಹೇಳ್ತೀವಿ, ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತ ಹೇಳ್ತೀವಿ. ಅದನ್ನು I+1 ಅಂತ ಹೇಳೋ ಅಂಥದ್ದು ಕಾಂಪ್ರಹೆನ್ಸಿಬಲ್ ಇನ್ಪುಟ್ಟು. ನೆಕ್ಸ್ಟ್ 1 ಈಸ್ ಲ್ಯಾಂಗ್ವೇಜ್ ಇನ್ಪುಟ್. 1 ಅನ್ನೋದೇನು ಲ್ಯಾಂಗ್ವೇಜ್ ಇನ್ಪುಟ್. ಟೀಚರ್ ಏನು ಆ್ಯಪಲ್, A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ ಆ ಮಗುಗೆ ಹೇಳ್ತಾರೆ, ಅದನ್ನು ಲ್ಯಾಂಗ್ವೇಜ್ ಇನ್ಪುಟ್. ಟೀಚರ್ ಏನು ಮಾಡ್ತಾರಲ್ಲಿ, ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಲೈಟ್ಲಿ ಎಬೋ ಅಂತಂದರೆ ಕರೆಂಟ್ ಲೆವೆಲಲ್ಲಿ ಮಿಡಲಲ್ಲಿರುತ್ತೆ, ಕರೆಂಟ್ ಲೆವೆಲ್ ABCD ಅಷ್ಟೇ ಕಲ್ತಿರುತ್ತಲ್ಲಿ. ನೆಕ್ಸ್ಟ್ A ಫಾರ್ ಆ್ಯಪಲ್, B ಫಾರ್ ಬಾಲ್ ಮ್ಯಾಮ್ ಹೇಳ್ಕೊಟ್ಟಾದ್ಮೇಲೆ ಅದೇನಾಗುತ್ತೆ, ಸ್ಲೈಟ್ಲಿ ಎಬೋ, ಸ್ಲೈಟ್ಲಿ ಹೈಯರ್, ಈ ಮಿಡಲ್ಲಿಂದ ಏನು ಮಾಡುತ್ತೆ, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ ತಾನೆ, ಇದನ್ನೇ ಏನಂತ ಹೇಳ್ತೀರಾ ಅಂಥದ್ದು ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತಾರೆ. ಇದು ಜಸ್ಟ್ ಲೈಕ್ ZPD, ವೈಗೋಸ್ಕಿ ಅವ್ರು ಏನು ಹಿಡಿತಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಅದೇ ರೀತಿ ಇದು. ಫಸ್ಟು ಮಿಡಲಲ್ಲಿರುತ್ತೆ, ಅಷ್ಟೇ ಕರೆಂಟ್ ಲೆವೆಲ್ ಅಷ್ಟರಲ್ಲೇ ಇರುತ್ತೆ, ABCD ಅಷ್ಟೇ ಗೊತ್ತಿರುತ್ತೆ. ನೆಕ್ಸ್ಟ್ ಟೀಚರ್ ಒಂಚೂರು ಸಪೋರ್ಟ್ ಕೊಟ್ಟಾಗ, ಹೆಲ್ಪ್ ಮಾಡಿದಾಗ ಏನಾಗುತ್ತದು ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಲೈಟ್ಲಿ ಎಬೋ, ಸ್ಲೈಟ್ಲಿ ಹೈಯರ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ, ಅದಕ್ಕೆ ನಾನು ಇಷ್ಟು ಡಿಟೈಲಾಗಿ ಹೇಳ್ತೀರಾ ಅಂಥದ್ದು. ಇದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಬೇಕು ನೀಟಾಗಿ. ಓಕೆ, ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತಂದರೆ ಮಗು ಏನು ನೀಟಾಗಿ ಅರ್ಥ ಮಾಡಿಕೊಂಡು ಇಂಟೆಕ್ ತೊಗೊಂಡಿರುತ್ತೆ, ಮ್ಯಾಮ್ ಹೇಳ್ಕೊಟ್ಟಿದ್ದ ಅದನ್ನೇ ಏನಂತ ಹೇಳೋಂಥದ್ದು ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತ ಹೇಳೋಂಥದ್ದು. ದಿ ಎಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್. ಅಫೆಕ್ಟಿವ್ ಅಂತಂದ್ರೇ ಗೊತ್ತಾಗ್ತಿರುತ್ತೆ. ಅಫೆಕ್ಟಿವ್ ಡೊಮೈನ್ ನೀವು ಕೇಳಿರ್ತೀರ ಅಲ್ವಾ, ಮೀನ್ಸ್ ಎಮೋಷನ್, ಕೋಪ ಆಗಿರ್ಬೋದು, ಸಿಟ್ಟಾಗಿರ್ಬೋದು. ಈಗ ಮಗು ಕಲಿತಿದೆ ಅಂತಂದರೆ ಆ ಒಂದು ಮಗುನ ಎಮೋಷನ್ ಕೂಡ ಇಂಪಾರ್ಟೆಂಟ್, ಫೀಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಗು ಈಗೊಂದು ಕಲಿತಿದೆ ಅಂತ ಅಂದರೆ ಜಸ್ಟ್ ಸುಮ್ಮನೆ ಸಿಟ್ಟಲ್ಲಿದ್ದಾಗ ಅದಕ್ಕೆ ನಾವು ಕಲಿಸೋದಕ್ಕಾಗಲ್ಲ, ಅಲ್ಲೇನು ಅಂದರೆ ಫೀಲಿಂಗ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವೇರಿಯಸ್ ಎಫೆಕ್ಟ್ಸ್, ಫಿಲ್ಟರ್ಸ್, ಇನ್ಫ್ಲೂಯೆನ್ಸಸ್ ದ ರಿಸಲ್ಟ್ ಆಫ್ ಲರ್ನಿಂಗ್. ಎಮೋಷನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಲರ್ನಿಂಗಲ್ಲಿ. ತುಂಬ ಖುಷಿ ಇದ್ದಾಗ, ಅದಕ್ಕೆ ಇಂಟ್ರೆಸ್ಟ್ ಇದ್ದಾಗ ನಾವು ಹೇಳ್ಕೊಡ್ಬೇಕು, ಸಿಟ್ಟಾಗಿದ್ದಾಗ, ಕೋಪ ಇದ್ದಾಗೆಲ್ಲ ಹೇಳ್ಕೊಟ್ರೆ ಅದು ಕಲಿಯೋಲ್ಲ. ಇವ್ರು ಅದನ್ನೇ ಹೇಳ್ತಿರೋ ಅಂಥದ್ದು ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್. ಫಿಲ್ಟರ್ಸಲ್ಲಿ ಏನೇನು ಬರುತ್ತೆ, ಮೋಟಿವೇಶನ್, ಎಮೋಷನ್, ಆಂಗ್ಸೈಟಿ ಮೀನ್ಸ್ ಆತಂಕ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಔಟ್ ಗೋಯಿಂಗ್, ಇದೆಲ್ಲ ಏನು ಫಿಲ್ಟರ್ಸ್. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಹೋಗೋಣ. This Stephen Krashen's theory of second language acquisition doesn't consist of 5 hypotheses ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಯಾವುದೊಂದು ಆ ಹೈಪೋಥಿಸಿಸಲ್ಲಿ ಇಲ್ಲ ಅನ್ನೋದನ್ನ ಕೇಳ್ತಿದ್ದಾರೆ ಕೊಟ್ಟಿರೋ ಆಪ್ಷನ್ಸಲ್ಲಿ. ಫಸ್ಟ್ ಒನ್ ಇನ್ಪುಟ್ಸ್ ಹೈಪೋಥಿಸಿಸ್, ದಿ ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್, ದಿ ಲರ್ನರ್ ಎಬಿಲಿಟಿ ಹೈಪೋಥಿಸಿಸ್, ದಿ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್. ಇನ್ಪುಟ್ ಹೈಪೋಥಿಸಿಸ್ ಇದೆ, ಅಕ್ವಿಸಿಷನ್ ಲರ್ನಿಂಗ್ ಹೈಪೋಥಿಸಿಸ್ ಕೂಡ ಇದೆ, ಲರ್ನರ್ ಎಬಿಲಿಟಿ ಹೈಪೋಥಿಸಿಸ್ ಇಲ್ಲ. ಓಕೆ, ದಿ ನ್ಯಾಚುರಲ್ ಆರ್ಡರ್ ಹೈಪೋಥಿಸಿಸ್ ಇದು ಕೂಡ ಇದೆ. ಈ ಕ್ವಶನ್ಗೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್, ದಿ ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಆ್ಯಸ್ ಪ್ರಪೋಸ್ಡ್ ಬೈ ಸ್ಟೆಫನ್ ಕ್ರಶನ್ 1985 ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಎಕ್ಸ್ಪೋಸಿಂಗ್ ಲರ್ನರ್ಸ್ ಟು ಲ್ಯಾಂಗ್ವೇಜ್ ಸಮ್ ವಾಟ್ ಅಬೋವ್ ದೇರ್ ಲೆವೆಲ್, ಎಕ್ಸ್ಪೋಸಿಂಗ್ ಲರ್ನರ್ಸ್ ಟು ದಿ language below their level so that they can comprehend, enabling learners to read in many languages, enabling learners to comprehend ideas. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 1. ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತ ಅಂದರೆ ಅವ್ರು ಒಂದು ಲೆವೆಲ್ಗಿಂತ ಒಂದು ಸ್ಟೆಪ್ ಮೇಲೆ ಹೋಗೋ ಅಂಥದ್ದು. ಈಗ ಫಸ್ಟ್ ಲೆವೆಲಲ್ಲಿ ಮಗುಗೆ 1 2 3 4 5 6 ಹಿಂಗೆ ಇದಿಷ್ಟೇ ಹೇಳಕ್ಕೆ ಬರ್ತಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಟೀಚರ್ ಸಪೋರ್ಟ್ ಮಾಡಿದಾಗ ಆ ಮಗು ಏನು ಮಾಡುತ್ತೆ, 1 1s 1, 1 2s 2, 1 3s 3 ಇದು ಕಲಿಯುತ್ತಲ್ವ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಲ್ವ, ಅದನ್ನೇ ಏನಂತ ಹೇಳೋ ಅಂಥದ್ದು ಕಾಂಪ್ರಹೆನ್ಸಿಬಲ್ ಇನ್ಪುಟ್. ನೆಕ್ಸ್ಟ್, ಆ್ಯಸ್ ಫರ್ ಸ್ಟೆಫನ್ ಕ್ರಶನ್ ದಿ ಎಫೆಕ್ಟಿವ್ ಲ್ಯಾಂಗ್ವೇಜ್ ಟೀಚರ್ ಈಸ್ someone who can provide input and help make it to low anxiety situation. Options are grammatical, comprehensible, fluent, easier. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2 ಕಾಂಪ್ರಹೆನ್ಸಿಬಲ್. ಕಾಂಪ್ರಹೆನ್ಸಿಬಲ್ ಮೀನ್ಸ್ ಮೀನಿಂಗ್ಫುಲ್ ಆಗಿ, ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲ ಯಾವುದ್ರಲ್ಲಿ ಬರೋಂಥದ್ದು ಕಾಂಪ್ರಹೆನ್ಸಿಬಲ್. ಮ್ಯಾಮ್ ಏನು ಮಾಡ್ತಾರೆ, ಹೆಲ್ಪ್ ಮೇಕ್ ಇಟ್ ಟು ಲೋ ಆಂಗ್ಸೈಟಿ ಸಿಚುಯೇಷನ್. ಅವನ ಆತಂಕನ ಏನು ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡಿ ಇನ್ಪುಟ್ ಕೊಟ್ಟಾಗ ಆ ಮಗು ಏನು ಮಾಡುತ್ತೆ, ನೀಟಾಗಿ ಮೀನಿಂಗ್ಫುಲ್ಲಾಗಿ ಕಲಿಯುತ್ತಲ್ವ, ಅದನ್ನೇ ಇನ್ಪುಟ್ ಕಾಂಪ್ರಿಹೆನ್ಸಿಬಲ್ ಅಂತ ಹೇಳೋ ಅಂಥದ್ದು. ನೆಕ್ಸ್ಟ್ ಕ್ವಶನ್,
ಅಕಾರ್ಡಿಂಗ್ ಟು ಸ್ಟೆಫನ್ ಕ್ರೆಶನ್, ಇಫ್ ಎ ಲರ್ನರ್ ಈಸ್ ಅಟ್ ಸ್ಟೇಜ್ ಐ ಅಂತ ಅಂದ್ರೇನು ಕರೆಂಟ್ ಲೆವೆಲ್, ನಿಮಗೆ ಗೊತ್ತೋದು. ದೆನ್ ಅಕ್ವಿಸಿಷನ್ ಟೇಕ್ಸ್ ಪ್ಲೇಸ್ ವೆನ್ ಶಿ ಈಸ್ ಎಕ್ಸ್ಪೋಸ್ ಟು ದಟ್ ಬಿಲಾಂಗ್ಸ್ ಟು ಲೆವೆಲ್ I+1. I+1 ಏನಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಐ ಅನ್ನೋದೇನು ಕರೆಂಟ್ ಲೆವೆಲ್, I+1 ಅನ್ನೋದು ಆಪ್ಷನ್ಸ್ ಆರ್ ಎನಫ್ ಇನ್ಪುಟ್, ಇನ್ಕಾಂಪ್ರಹೆನ್ಸಿಬಲ್ ಇನ್ಪುಟ್, ಕಾಂಪ್ರಹೆನ್ಸಿಬಲ್ ಇನ್ಪುಟ್, ನಾಟ್ ಎನಫ್ ಇನ್ಪುಟ್. ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 3. I+1 ಅನ್ನೋದೇನು ಕಾಂಪ್ರಹೆನ್ಸಿಬಲ್ ಇನ್ಪುಟ್. ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತ ಅಂದರೆ ಆ ಮಗು ಏನಾಗುತ್ತೆ, ನೀಟಾಗಿ ಅರ್ಥ ಮಾಡಿಕೊಂಡು ಇಂಟೇಕ್ ಮಾಡ್ಕೊಂಡಿರೋ ಅಂಥದ್ದು. ಕಾಂಪ್ರಹೆನ್ಸಿಬಲ್ ಅಂದ್ರೇ ಮೀನಿಂಗ್ಫುಲ್ ಅಂತ, ನೀಟಾಗಿ ಅರ್ಥ ಮಾಡ್ಕೊಂಡಿರೋ ಅಂಥದ್ದು ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎ ಟೀಚರ್ ಟ್ರೈಯಿಂಗ್ ಟು ಪ್ರೊವೈಡ್ ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಆಸ್ ಪರ್ ಕ್ರೇಷನ್ಸ್ hypothesis? Options are providing students with text of their own levels for reading practices, sharing newspaper articles with students and asking them to read these aloud, underlining important words in a passage and checking if students comprehend their meaning, providing students with texts slightly above their level. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಸ್ಲೈಟ್ಲಿ ಅಬೋವ್ ದೇರ್ ಲೆವೆಲ್ ಮೀನ್ಸ್ ಅವ್ರು ಏನು ಕಲ್ತಿರ್ತಾರೆ ಅದಕ್ಕಿಂತ ಮೇಲೆ ಕಲಿಸೋ ಅಂಥದ್ದು ಕಾಂಪ್ರಹೆನ್ಸಿಬಲ್ ಇನ್ಪುಟ್ ಅಂತ ಅಂದರೆ. ನೆಕ್ಸ್ಟ್ ಕ್ವಶನ್, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ದಟ್ ಕಂಟೈನ್ಸ್ ಮೀನಿಂಗ್ ಟು ದ ಸ್ಟೂಡೆಂಟ್ಸ್ ಈಸ್ ನೌನ್ ಆಸ್. ಆಪ್ಷನ್ಸ್ ಆರ್ ಟಾರ್ಗೆಟ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಆಬ್ಜೆಕ್ಟಿವ್, ಸ್ಕ್ಯಾಫೋಲ್ಡಿಂಗ್, ಕಾಂಪ್ರಹೆನ್ಸಿಬಲ್ ಇನ್ಪುಟ್. ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4, ಕಾಂಪ್ರಹೆನ್ಸಿಬಲ್ ಇನ್ಪುಟ್. ಮೀನಿಂಗ್ ಅಂದ್ರೇ ಕಾಂಪ್ರಹೆನ್ಸಿಬಲ್. ಓಕೆ, ನೆಕ್ಸ್ಟ್, ಹೂ ಗೇವ್ ದಿ ಟರ್ಮ್ಸ್ ಅಕ್ವಿಸಿಷನ್, ಅಬ್ಸರ್ವೇಷನ್, ನ್ಯಾಚುರಲ್ ಇನ್ಪುಟ್, ಡಾಮಿನೆಂಟ್ ಹೈಪೋಥಿಸಿಸ್ ಇನ್ ದಿ ಥಿಯರಿ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನಿಂಗ್? ಇದಕ್ಕೆ ರೈಟ್ ಆನ್ಸರ್ ನೀವು ನೋಡಿದ ತಕ್ಷಣ ಹೇಳ್ಬೋದು, ಹೈಪೋಥಿಸಿಸ್ ಅಂತ ಇದೆ, ಅಲ್ಲಿ ಇನ್ಪುಟ್ ಇದೆ, ನ್ಯಾಚುರಲ್ ಇದೆ, ಅಕ್ವಿಸಿಷನ್ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು, ಯಾರು ಹೇಳಿರೋ ಅಂಥದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಥಿಯರಿನ? ಸ್ಟೀಫನ್ ಕ್ರಶನ್ ತಾನೆ. ಈ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್, ನ್ಯಾಚುರಲ್ ಅಪ್ರೋಚ್ ಟು ಲರ್ನಿಂಗ್ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬೈ? ಇದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 1. ನ್ಯಾಚುರಲ್ ಅಪ್ರೋಚ್ ಬಗ್ಗೆ ನಾನು ಆಲ್ರೆಡಿ ಮೆಥಡ್ಸ್ ಆಫ್ ಟೀಚಿಂಗ್ ಅದರಲ್ಲಿ ಹೇಳಿದ್ದೀನಿ. ಯಾರು ಕೊಟ್ಟಿದ್ದದು? ಕ್ರೆಶನ್ ಆ್ಯಂಡ್ ಟೆರಲ್. ನೆಕ್ಸ್ಟ್, ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಟು ಸ್ಟೀಫನ್ ಕ್ರೆಶನ್ಸ್ ಥಿಯರಿ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್? ಆಪ್ಷನ್ಸ್ ಆರ್ 5, 7, 6, 4. ಇದಕ್ಕೆ ಏನು ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ. ನನಗೂ ಅರ್ಥ ಆಗ್ಬೇಕು ತಾನೆ, ನಾನು ನಿಮ್ಗೆ ಟೀಚ್ ಮಾಡ್ತಿರೋದು ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು. ರೈಟ್ ಆನ್ಸರ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ TET ಹಾಗೂ ಸೆಂಟ್ರಲ್ TET ಎಕ್ಸಾಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಡೈಲಿ ಕ್ಲಾಸಸ್ ಏನು ಅಪ್ಲೋಡ್ ಮಾಡ್ತೀನಿ ಆ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.